ನಮಸ್ಕಾರ. ತಮಗೆಲ್ಲರಿಗೂ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮಿನೇಷನ್ ಪ್ರಿಪ್ರೇಟರಿ ಅದ ಈಗ ಸ್ಟಾರ್ಟ್ ಆಗ್ಯಾವ. ಆ ಕಾರಣದಿಂದ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ಕಂಪ್ಲೀಟಾಗಿ ನಮ್ಮ ವಿಡಿಯೋ ನೋಡೋದಾದ್ರೆ ನೋಡ್ರಿ, ಇಲ್ಲಾದ್ರೆ ಅರ್ಧಂಬರ್ಧ ನೋಡೋದಾದ್ರೆ ಬೇಡ ರೀ. ಯಾಕಂದ್ರೆ ನಾವು ಹೇಳು ವಿಷಯ ಕಂಪ್ಲೀಟ್ ಆಗಿದೆ. ಇಲ್ಲಿ 2 ಅಂಕದ 1 ಅಂಕದ ಮತ್ತು 5 ಅಂಕದ 10 ಅಂಕದ ಕ್ವಶನ್ಗಳನ್ನು ಇಂಪಾರ್ಟೆಂಟ್ ಯಾವುದವ, ಇಲ್ಲಿ ಗೌರ್ಮೆಂಟ್ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಆ ಪತ್ರಿಕೆಗಳನ್ನು ನಾವು ನೋಡಿಕೊಂಡ ಒಂದು ಸಮಗ್ರವಾದ ನೋಟ್ಸನ್ನು ರೆಡಿ ಮಾಡಿದ್ದೀವಿ. ಆ ನೋಟ್ಸನ್ನು ಓದ್ರಿ 80 ಅಂಕಗಳನ್ನು ನೀವು ಪಡಿತೀರಿ ಎಂಬುದನ್ನು ನನಗೆ 100ಕ್ಕೆ 100% ಭರವಸೆ ಅದ. ನೀವು ಓದ್ಬೇಕ್ರಿ, ಮತ್ತು 80 ಅಂಕ ಪಡಿತೀರಿ ಅಂದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡ್ತೀರಿ. ಆ ಕಾರಣದಿಂದ 80 ಅಂಕಗಳನ್ನು ಪಡೆಯಬೇಕಾದ್ರೆ ಏನು ಮಾಡಬೇಕು, ಯಾವ ರೀತಿ ಓದಬೇಕು, ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಎಂಬುದನ್ನು ಇಲ್ಲಿ ಎಲ್ಲನ ಮಾಹಿತಿಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಆಗ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಕಂಪ್ಲೀಟ್ ಈ ನೋಟ್ಸ್ PDF ನಿಮಗೆ ಬೇಕಾದಲ್ಲಿ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ ಅದ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ನಿಮಗೆ PDF ನೋಟ್ಸ್ ಬೇಕಾದಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ ಅಲ್ಲೇ ಟೆಲಿಗ್ರಾಮ್ದಾಗ. ಈಗ ಏನು ನೋಡಿದ್ರೆ 2025 ಮತ್ತು 26 ಸಾಲಿನ 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಂಡು ನಾವು ಒಂದು ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀವಿ. ಆ ಕಾರಣದಿಂದ ಇಲ್ಲಿ ಘಟಕಗಳ ವೈಸ್ ಅಂದ್ರೆ ಯೂನಿಟ್ರಿ ಅಧ್ಯಾಯಗಳ ಮೇಲೆ ಯಾವ ಘಟಕ ಮೇಲೆ ಎಷ್ಟು ಅಂಕಗಳನ್ನು ತಗೋಬೇಕು, ಎಷ್ಟು ಅಂಕಗಳನ್ನು ಬರ್ತಾವ, ಯಾವ ಪ್ರಶ್ನೆಗಳು ಬರ್ತಾವ, ಯಾವ ರೀತಿ ಬರ್ತಾವ, ಯಾವ ಆನ್ಸರ್ಗಳನ್ನು ನೀಡಬೇಕೆಂಬುದನ್ನು ಇಲ್ಲಿ ನಾವು ನೋಡ್ರಿ. ಇಲ್ಲಿ ಸ್ಟಾರ್ಟಿಂಗ್ ನೀವು ನೋಡಿರ್ಬೇಕು, ನಿಮ್ಮ ಪೇಜ್ ಒಳಗೆ ಎಂಟ್ರ್ ಆಗಿರ್ತದೆ ವಿಡಿಯೋ ಒಳಗೆ. ಇಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆ ಸಮಗ್ರ ನೋಟದಿಂದ ನಾವು ಆಯ್ಕೆಗೊಳ್ಳಲಾಗಿದೆ. ಉತ್ತರಗಳನ್ನು ನೋಡ್ಬೋದು, ಇಲ್ಲಿ ಪ್ರಶ್ನೆಗಳನ್ನು ನೋಡ್ಬೋದು, ಇಲ್ಲಿ ಘಟಕಗಳು ಮತ್ತು ಇಲ್ಲಿ ಘಟಕಗಳ ಸಂಖ್ಯೆಗಳ ಯಾವ ಚಾಪ್ಟರ್ ಮ್ಯಾಲ ಎಂಬುದನ್ನು ಇಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಏನು ನೋಡೋಣ, ಪೀಠಿಕೆ ಅಂದ್ರೆ ನಾವು ನಿಮ್ಗೆ ಎಷ್ಟು ಅಂಕಗಳನ್ನು ಬರ್ತಾವೆ. ಪೀಠಿಕೆ ಅಂದರೆ ಇಲ್ಲಿ ನಾವು ಎಷ್ಟು ಅಂಕ ಬರ್ತಾವೆ, 1 ಅಂಕದ್ದು 1 ಪ್ರಶ್ನೆ ಬರ್ತದೆ, 2 ಅಂಕದ 1 ಪ್ರಶ್ನೆ. ಇಲ್ಲಿ 2 ಅಂಕದ 2 ಪ್ರಶ್ನೆಗಳು ಬರ್ತಾವೆ, ಒಟ್ಟು 5 ಅಂಕಗಳು ಬರ್ತಾವೆ. ಟೋಟಲ್ 1ನೇ ಚಾಪ್ಟರ್ ಮೇಲೆ ಎಷ್ಟು ಬರ್ತಾವೆ ರೀ, 5 ಅಂಕಗಳು ಬರ್ತಾವೆ. ನಾವು ಯಾವ ರೀತಿ ಬಿಟ್ಟು ಕೊಡಬಾರ್ದು ರೀ, 5 ಅಂಕ ಬರ್ತಾವಂದ್ರೆ ನಾವು ಯಾರಿಗೂ ಬಿಟ್ಟು ಕೊಡಬಾರ್ದು. ಯಾವ ಕಾರಣದಿಂದ ಅಶ್ವಘೋಷ ರಚಿಸಿದ ಕೃತಿ ಡ್ಯಾಶ್ 1 ಅಂಕದ ಪ್ರಶ್ನೆ ಐತಿ. ಇದು ಈಚೆಡೆ ಆನ್ಸರ್ ಅನ್ನೋದ ಬುದ್ಧ ಚರಿತೆ. ಸೆಕೆಂಡ್, ಕಾಕುಸ್ಥ ವರ್ಮ ಹೊಂದಿಸಿ ಬರೆಯಿರಿ. ಇದು ಎಲ್ಲಿ ಕೆತ್ತನ ಹೊಂದಿಸಿ ಬರೆಯಲು ಕೆತ್ತನ ಯಾವ ಶಾಸನ ರೀ ಅಂದ ಹಲ್ಮಿಡಿ ಶಾಸನ. ಪ್ರಾಚೀನ ಭಾರತದ ರೋಮ್ಗಳ ಸಂಬಂಧ ಕುರಿತಂತೆ ತಿಳಿಸುವ ಗ್ರಂಥ. ಇದೆಲ್ಲಿ ಮಲ್ಟಿಪಲ್ ಚಾಯ್ಸ್ ಒಳಗೆ ಬರ್ತದ, ನೋಡ್ಕೊರಿ, ಮಲ್ಟಿಪಲ್ ಚಾಯ್ಸ್ ಒಳಗೆ ಬರ್ತದ. ಇಲ್ಲಿ ನ್ಯಾಚುರಲ್ ಹಿಸ್ಟ್ರಿ 3 ಕ್ವಶನ್ ಪೇಪರ್ ರೆಫರ್ ಮಾಡಿದೀವಿ ರೀ. ಈ 3 ಕ್ವಶನ್ ಪೇಪರ್ ಯಾವುದವು ಏನೇನವ ನೀವು ನೋಡಿರ್ಬೋದು, ನೋಡದೇ ಇರ್ಬೋದು. ಇದು ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು 3 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದ ಕೊಳಮಿಲ್ರಿ. ತದನಂತರ 2 ಅಂಕದ ಯಾವ ಪ್ರಶ್ನೆ ಬರ್ತಾವ್ರಿ ನೋಡ್ರಿ, ಯಾವ ರೀತಿ ಆನ್ಸರ್ ಮಾಡ್ಬೇಕು. 2 ಅಂಕದ ಪ್ರಶ್ನೆಗಳ ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ಫಸ್ಟ್ ಒನ್ ಭರತ ವರ್ಷ ಅಥವಾ ಭರತ ಖಂಡ ಎಂಬುದನ್ನ 2 ಹೆಸರುಗಳನ್ನು ನೀವು ಬರಿಬಹುದ್ರಿ. ತದನಂತರ 2ನೇ ಪ್ರಶ್ನೆ, ಭಾರತದಲ್ಲಿ ಉದಯಿಸುವ ಯಾವುದಾದ್ರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. 1 ಹಿಂದೂ ಧರ್ಮ, 2 ಜೈನ ಧರ್ಮ. ಇಲ್ಲಿ ಭಾರತದಲ್ಲಿ ಉದಯಿಸುವ ಯಾವುದಾದ್ರೂ 2 ಅಂತ ಕೇಳಿದ್ರ ನೀವು ಬರಿಬಹುದ್ರಿ, ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಎಂಬುದನ್ನು ನೀವು ಬರಿಬಹುದು. ಅದೇ ರೀತಿ 1 ಯಾವುದಾದರೂ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. 1 ಭರತನಾಟ್ಯ, 2 ಕಂತಕ. ಸೆಕೆಂಡ್ ಒನ್ ರೀ, ಕವಿರಾಜ ಮಾರ್ಗದ ಪ್ರಕಾರದ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಇತ್ತು. ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ ಕರ್ನಾಟಕ ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿಗೆ ವಿಸ್ತರಿಸಿತು ಎಂಬುದನ್ನು ಇಲ್ಲಿ ನೀವು ಆನ್ಸರ್ಗಳನ್ನು ಬರಿಬೇಕು. ತದನಂತರ ಫಸ್ಟ್ ಒನ್, ವಿಶ್ವ ಪರಂಪರೆಯ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ಸ್ಥಾನಗಳನ್ನು ಹೆಸರಿಸಿ. ಯಾವ್ಯಾವ್ರಿ ನಿಮ್ಗೆ ಗೊತ್ತೇ ಇರಬಹುದು. ತಾಜ್ ಮಹಲ್ ಎಲ್ಲರಿಗೂ ಗೊತ್ತಿರ್ತದ, ಹಂಪಿನೂ ಗೊತ್ತಿರ್ತದ. ಆ ಕಾರಣದಿಂದ ನೀವು ವಿಷಯಗಳನ್ನ ಜಾಸ್ತಿ ಓದಿದ್ದೇ ಆದಲ್ಲಿ ನಿಮ್ಗೆ ಸರಿಯಾಗಿ ನೆನಪಿರ್ತಾವ, ಇಲ್ಲಕ ಕನ್ಫ್ಯೂಸ್ ಆಕ್ಕವ. 2 ಭಾರತಕ್ಕೆ ಭೇಟಿ ನೀಡಿದ 2 ಚೀನಾ ಯಾತ್ರಿಕರು ಯಾರ್ರಿ. ಸಂಕ್ಷಿಪ್ತ ಆನ್ಸರ್ ಅದ. ಈ ಆನ್ಸರ್ಗಳನ್ನು ನಿಮ್ಗೆ ಗೊತ್ತಿರ್ತಾವ. ಪಯನ ಬರ್ತಾನ, ಹುಯನ್ ಥ್ಯಾಂಕ್ಸ್ ಬರ್ತಾನ, ನಿಮ್ಗೆ ಗೊತ್ತಿರ್ತದ. ಯಾರು ಸರಿಯಾಗಿ ಪಾಠ ಕೇಳಿದ್ರೆ ಅವ್ರಿಗೆ ಕ್ಲಾರಿಟಿ ಇರ್ತದ, ಕಿವ್ಯಾಗ ಒತ್ತೈತಿ ಹೇಳ್ದಂಗೆ ಆಗ್ತದ.
ಅದೇ ರೀತಿ 2ನೇ ಚಾಪ್ಟರ್ ಶಿಲಾಯುಗ ಮತ್ತು ಲೋಹಗಳ ಯುಗ. ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತಾವ. 1 ಅಂಕದ ಪ್ರಶ್ನೆ ಟೋಟಲ್ ಆಗಿ ಇಲ್ಲಿ 2 ಅಂಕದ್ದು ಇರ್ತದ. ಇಲ್ಲಿ ಏನ 2 ಅಂಕದ ಒಂದಂತೂ ಪ್ರಶ್ನೆ ಬರ್ತದ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು? ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದಗಳಾಗಿದೆ. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ. ಇದನ್ನು ಹಳೆಯ ಶಿಲಾಯುಗ ಎಂದು ಕರೆಯುತ್ತಾರೆ. ಪ್ಯಾಲಿಯೋಲಿಥಿಕ್ ಇದ ಹಳೆಯ ಶಿಲಾಯುಗ ಎಂಬುದನ್ನ ಇಲ್ಲಿ ಕರೀತಾರ. ಅದೇ ರೀತಿಯ ಫಸ್ಟ್ ಒನ್ ಮೆಸೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದಾರ. ಗ್ರೀಕ್ ಭಾಷೆಯಲ್ಲಿ ಮೆಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ ಅಂದ್ರೆ ಯಾವ್ದ ಮಧ್ಯ ಶಿಲಾಯುಗ ಎಂದು ಕರೆಸ್ಕೊಳ್ತದ. ಇದು 2 ಅಂಕದ ಫಿಕ್ಸ್ ಆಗ್ತದ, ನೀವು ಓದ್ಕೊರಿ ಸರಿ. ಹಂಗ ಫಸ್ಟು ಇಲ್ಲಿ ನಿಯೋಲಿಥಿಕ್ ಪದದ ಅರ್ಥ ಕೇಳ್ರಿ ಅಂತ ಹೇಳಾರ. ನಿಯೋ ಎಂಬ ಶಬ್ದವು ಯಾವುದರಿಂದ ಬರ್ತದ? ನಿಯೋ ಎಂದರೆ ಹೊಸ, ಲಿಥಿಕ್ ಅಂದ್ರೆ ನಿಯೋ ಅಂದ್ರೆ ಹೊಸದು ಬರ್ತದ ಎಂದರೆ, ಲಿಥಿಕ್ ಎಂದರೆ ಶಿಲೆ ಎಂದ ಗ್ರೀಕ್ ಭಾಷೆಯಿಂದ ಬಂದದ. ಈ ಪದದಿಂದ ಇದನ್ನು ಎಂತರ ಇವೆರಡು ಕೂಡಿದಾರ ಹೊಸ ಶಿಲಾಯುಗ ಎಂಬುದನ್ನ ಇಲ್ಲಿ ತಿಳಿಸ್ತದ. ನೀವು ಸರಿಯಾಗಿ ಓದ್ಕೋರಿ, ಯಾಕಂದ್ರೆ 2 ಅಂಕದ ಭಾಳ ಇಂಪಾರ್ಟೆಂಟ್. ನೀವು ಫಸ್ಟ್ನೇ ಪೇಜ್ ಒಳಗನ ನಿಮ್ಗೆ ಯಾವ ಕರೆಕ್ಟ್ ತಗೊಂಡು ಬರದಂದ್ರ ನಿಮ್ಗೆ ಗರಿಷ್ಠ ಅಂಕಗಳನ್ನ ಪಡೆಯಲು ಅವಕಾಶಗಳನ್ನ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಿ ಎಂಬುದನ್ನ ನಿಮ್ಗೆ ಗೊತ್ತಾಗ್ತದ. ಸರಿ ಆನ್ಸರ್ಗಳನ್ನ ಬರ್ದಿದ್ದೆ, ಅದಲ್ಲಿ ತಪ್ಪು ಆನ್ಸರ್ ಬರ್ದ 50-60 ಮಾರ್ಕ್ಸ್ಗಳನ್ನ ಅಷ್ಟ ತಗೋದ್ರಿ. ಯಾಕಂದ್ರೆ ನೀವು ಫಸ್ಟ್ನೇ ಪೇಜ್ ಒಳಗೆ ತಪ್ಪು ಮಾಡ್ರಂದ್ರೆ ಯಾರು ಮಾರ್ಕ್ಸ್ ಕೊಡಕ್ಕೆ ಚಾನ್ಸ್ ಅಲ್ರಿ. ಮೈಂಡ್ ಸೆಟ್ ಒಳಗೆ ಎಕ್ಸಾಮ್ ಚೆಕ್ ಮಾಡೋರಿಗೆ ಏನಾಗ್ತದ ಅಂದ್ರ ಇಲ್ಲೇ ತಪ್ಪು ಬರ್ದಾರು ಮುಂದೇನು ಸರಿ ಬರ್ತಾರೋ ಹಂಗೆ ಅನ್ಸ್ಕೊಳ್ತದ. ಆ ಕಾರಣದಿಂದ ಮೊದಲೇ ಪೇಜಿಂದ ಚಿತ್ಕಾಟ್ ಮಾಡ್ಲಾರ ಕರೆಕ್ಟಾಗಿ ಬರಿಬೇಕ್ರಿ. ತದನಂತರ 3ನೇ ಚಾಪ್ಟರ್ ರೀ ಸಿಂಧು ನಾಗರಿಕತೆ. ಇಲ್ಲಿ 1 ಅಂಕದ ಪ್ರಶ್ನೆಗಳ 2 ಪ್ರಶ್ನೆ ಬರ್ತಾವ 1 ಅಂಕದ್ದು. ಫಸ್ಟ್ 1 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಪ್ರತಿಪಾದನೆ ಎ, ಸಿಂಧು ನಾಗರಿಕತೆಯ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ, ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾಗಿದೆ. ಈಚೆಗಡೆ ಸರಿಯಾದ ಉತ್ತರಗಳನ್ನು ಎ ಮತ್ತು ಆರ್ ಗಳೆರಡು ಸರಿಯಾಗಿದೆ ಹಾಗೂ ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಇಲ್ಲಿ ತಿಳಿಬಹುದು. ಅಂದ್ರೆ ಹೋಲಿಕೆ ಮಾಡಿ ಕೊಡ್ತಾರ್ರಿ. 1 ಅಂಕದ ನಿಮಗೆ ಕನ್ಫ್ಯೂಸ್ ಮಾಡ್ತಾರ. ಸೆಕೆಂಡ್ನೇ ಕ್ವಶನ್ ನೋಡ್ರಿ, ಸಿಂಧು ನಾಗರಿಕತೆಯ ಹಡಗುಗಟ್ಟಿ ಎಲ್ಲಿ ಪತ್ತೆಯಾಗಿದೆ? ಲೋಥಾಲ್ನಲ್ಲಿ ಪತ್ತೆಯಾಗಿದೆ ಸ್ನೇಹಿತರೆ. ಇಲ್ಲಿ ಲೋಥಾಲ್ನಲ್ಲಿ ಪತ್ತೆಯಾಗಿದೆ. ಫಸ್ಟ್ ಒನ್, ಮೆಹೆಂಜೋದಾರ್ ಪದದ ಅರ್ಥವೇನು? ಇದನ್ನ ಎಲ್ಲಿ ಕೇಳಬಹುದು ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಕೇಳಬಹುದು. ಮಡಿದವರ ದಿಬ್ಬ. ಸೆಕೆಂಡ್ ಒನ್, ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣಗಳು ಯಾವುವು? ನಗರ ಯೋಜನೆ ಸಿಂಧು ನಾಗರಿಕತೆಯಲ್ಲಿ ವಿಶಿಷ್ಟ ಲಕ್ಷಣವಾಗಿದೆ. ಅವರ ಸಿಂಧು ನಾಗರಿಕತೆ ಯಾವುದೇ ಲಕ್ಷಣ ಆಗೈತೆ ಅಂದ್ರೆ ನಗರ ಯೋಜನೆಯನ್ನು ಮಾಡ್ಬೇಕೆಂಬುದನ್ನ ಅವರು ತಿಳ್ಕೊಂಡಿದ್ರು. ಅದೇ ರೀತಿ ಸಿಂಧು ಜನರ ಪ್ರಧಾನ ದೇವತೆ ಯಾರು? ಬೆಟ್ಟ ಸ್ಥಳ ಒಳಗೆ ಬರ್ತದ. ಸಿಂಧು ಜನರ ಪ್ರಧಾನ ದೇವತೆ ಡ್ಯಾಶ್ ಯಾರಾಗಿರ್ತಾರ್ರಿ? ಮಾತೃ ದೇವತೆ ಆಗಿರ್ತಾರ. ಮೆಹೆಂಜೋದಾರ್ ಪದದ ಅರ್ಥವೇನು? ಸೆಕೆಂಡ್ ಒನ್, ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ. ನೀವು ಹಿಂಗೂ ಬರೆದ್ರೆ ನಡೀತೈತಿ, ಮಡಿದವರ ದಿಬ್ಬ ಅಥವಾ ಬ್ರಾಕೆಟ್ನಾಗ ಸತ್ತವರ ದಿಬ್ಬನು ಬರೆದ್ರೆ ನಡೀತೈತ್ರಿ. ಅದೇ ರೀತಿ ಅಧ್ಯಾಯದ ಸಂಖ್ಯೆ ಎಷ್ಟಂದ್ರ 3. ಅಧ್ಯಾಯ ಸಂಖ್ಯೆ 3 ಸಿಂಧು ನಾಗರಿಕತೆ 2 ಅಂಕದ 1 ಪ್ರಶ್ನೆ ಮತ್ತು ಒಟ್ಟು 4 ಅಂಕಗಳ ಇಲ್ಲಿ ಬರ್ತಾವ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಸಿಂಧು ನಾಗರಿಕತೆಯ ಶವ ಸಂಸ್ಕಾರ ಪದ್ಧತಿ ಯಾವ ರೀತಿ ಇತ್ರಿ ಎಂಬುದನ್ನ ತಿಳಿಸ್ರಿ ಅಂತ ಕೇಳಿದಾಗ ನೀವು ಯಾವ ರೀತಿ ಆನ್ಸರ್ ಮಾಡ್ಬೇಕಂದ್ರ, ಇವರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಹೂಳುವ ಪದ್ಧತಿಗಳನ್ನ ಮೂಲಕ ನಡೆಯಲಾಗುತ್ತಿತ್ತು ಅಥವಾ ನಡೆಸಿಕೊಳ್ಳಲಾಗುತ್ತಿತ್ತು. ಸೆಕೆಂಡ್ ಒನ್ ರೀ ಯಾವ್ದು? 1, ಸಿಂಧು ನಾಗರಿಕತೆ ಅಂತ್ಯಕ್ಕೆ 2 ಕಾರಣಗಳು ಯಾವುವು? ಸಿಂಧು ನಾಗರಿಕತೆ ಯಾವ ರೀತಿ ಅಂತ್ಯ ಆತ ಅದಕ್ಕೆ ಕಾರಣಗಳು ಇರಬೇಕಲ್ಲ, ಹಂಗ ಅಂತ್ಯ ಆಗ್ತದ. ಆ ಕಾರಣದಿಂದ ಇಲ್ಲಿ ಆನ್ಸರ್ಗಳನ್ನ ನೀವು ನೋಡಿರಬಹುದು. ಫಸ್ಟ್ ಒನ್, ನದಿಗಳು ತಮ್ಮ ಹರಿವಿನ ಪಥವನ್ನ ಬದಲಾಯಿಸುವುದರಿಂದ ನಗರಗಳು ಹಾಳಾಗಿರಬಹುದು. ತದನಂತರ ಭೂಕಂಪ ಆಗಿರ್ಬೋದು, ಅನಾಹುತಗಳನ್ನಾಗಿರ್ಬೋದು, ಪ್ರವಾಹ ಬಂದಿರಬಹುದು. ಸೆಕೆಂಡ್ ಒನ್, ಸತತ ಪ್ರವಾಹ ಮಣ್ಣಿನ ಸವೆತ ಜನರ ಜೀವನ ವಿನಾಶಕ್ಕೆ ಕಾರಣವಾಗಿರಬಹುದು. ಯಾಕಂದ್ರೆ ಸತತ ಪ್ರವಾಹ ಬರೋದ್ರಿಂದ ಅಲ್ಲಿರುವ ಸಿಂಧು ನಾಗರಿಕತೆ ಹಾಳಾಗಿರಬಹುದು ಅಥವಾ ಮಣ್ಣಿನ ಸವೆತದಿಂದ ಜನರ ಜೀವನ ವಿನಾಶ ಆಗಿರಬಹುದು ಎಂಬುದನ್ನ ಇಲ್ಲಿ ನಾವು ತಿಳಿಯಬಹುದು. ಅದೇ ರೀತಿ ಹರಪ್ಪ ಮತ್ತು ಮೆಹೆಂಜೋದಾರೋ ಸಂಶೋಧಿಸಿದವರು ಯಾರು ಅಂತ ಕೇಳಿದಾರ.
ಇದು ಇಂಪಾರ್ಟೆಂಟ್ ಕ್ವಶನ್ ರೀ, ಯಾಕಂದ್ರೆ ಇದು ರಿಪೀಟೆಡ್ ಆಗ್ತದ. ಹರಪ್ಪ ಮತ್ತು ಮೊಹೆಂಜೋದಾರೋ ಸಂಸದರು ಯಾರ್ಯಾರಾಗಿದ್ದಾರೆ ಅಂದ್ರೆ ಡಾಕ್ಟರ್ RB ದಯಾನಂದ್ ರಾಯ್ ಸಹಾನಿ ಅವರ ಹರಪ್ಪ ನಿವೇಶನವನ್ನ ಮಾಡಿದವರು. ಅದೇ ರೀತಿ RD ಬ್ಯಾನರ್ಜಿ ಅವರ ಏನ್ ಮಾಡ್ತಾರಲ್ಲ ಮೊಹೆಂಜೋದಾರರನ್ನ ಕಂಡುಹಿಡಿದವರು ಎಂಬುದನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಕೋಬಹುದು. ಅದೇ ರೀತಿ ಅಧ್ಯಾಯ ಸಂಖ್ಯೆ 4 ಪ್ರಾಚೀನ ಯುಗ 4.1 4.9 ವರೆಗೆ ಇಲ್ಲಿ ನೋಡ್ಬೋದು. 4.9 ಒಳಗೆ ನೋಡ್ಬೋದು. ಇಲ್ಲಿ ಎಷ್ಟು ಅಂಕಗಳನ್ನು ದೊರೆತಾವ, ಈ ಚಾಪ್ಟರ್ ಮೇಲೆ ಎಷ್ಟು ಅಂಕಗಳನ್ನು ದೊರೆತಾವ, ಇದು ಪ್ರಾಚೀನ ಯುಗದ ಮೇಲೆ ಎಷ್ಟ ಟೋಟಲ್ ಆಗಿ 36 ಅಂಕ ಬರ್ತಾವ. ಪ್ರಾಚೀನ ಯುಗದ ಮೇಲೆ ಟೋಟಲ್ ಆಗಿ 36 ಅಂಕಗಳನ್ನು ಬರ್ತಾವ. ಇಲ್ಲಿ ಎಷ್ಟೆಷ್ಟು ಅಂಕಗಳನ್ನ ನಾವು ಹೇಳಬೇಕನ್ನು ಎಂಬುದನ್ನು ನೋಡೋಣ. ಫಸ್ಟ್ ಒನ್ ರೀ, 1 ಅಂಕದ ಪ್ರಶ್ನೆಗಳನ್ನ 4 ಪ್ರಶ್ನೆಗಳನ್ನ ಬರ್ತಾವ. 2 ಅಂಕದ ಪ್ರಶ್ನೆಗಳ 2 ಬರ್ತಾವ. 5 ಅಂಕದ ಪ್ರಶ್ನೆ 1 ಬರ್ತದ. 10 ಅಂಕದ ಪ್ರಶ್ನೆಗಳ 2 ಬರ್ತಾವ. ಕಾಲಾನುಕ್ರಮದಲ್ಲಿ 1, ನಕ್ಷಾದಲ್ಲಿ 2, ಟೋಟಲ್ ಆಗಿ 36 ಮಾರ್ಕ್ಸ್. ಇಲ್ಲಿ ಪಾಸಿಂಗ್ ಆಗವ್ರಿಗೆ ಬೆಸ್ಟ್ ಈ ಚಾಪ್ಟರ್ ಅಂದ್ರೆ ಬೆಸ್ಟ್ ನೋಡ್ರಿ. ಪ್ರಾಚೀನ ಯುಗದಲ್ಲಿ ಅಂದ್ರ ಪಾಸಿಂಗ್ ಮಾರ್ಕ್ಸ್ ರೀ, ನಾನು ಪಾಸ್ ಅಷ್ಟ ಆಗ್ಬೇಕಪ್ಪ ಎನ್ನುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಚಾಪ್ಟರ್ನ ಕಂಪ್ಲೀಟ್ ಆಗಿ ಓದ್ಬಿಡ್ರಿ. 1 ಚಾಪ್ಟರ್ ಓದ್ರೆ ಕಂಪ್ಲೀಟ್ ಆಗಿ ಈ ಚಾಪ್ಟರ್ನ ಓದ್ರಂದ್ರ ನೀವು 36 ಮಾರ್ಕ್ಸ್, 35 ಬಿದ್ರೆ ಪಾಸಿಂಗ್ ರೀ, 36 ಬಿದ್ರ ಕಂಪ್ಲೀಟ್ ಮಾರ್ಕ್ಸ್ ನೀವು ಪಾಸಿಂಗ್ ಆಗ್ತಾರ. ಬರೀ ಪಾಸಿಂಗ್ ಆಗವ್ರಿಗೆ ಮಾತ್ರ ಇಲ್ಲಿ ಸ್ಕೋರ್ ಮಾಡೋರಿಗೆ ಇಲ್ಲಿ ಬೆನಿಫಿಟ್ ಜಾಸ್ತಿ ಅದ. ಯಾಕಂದ್ರೆ 36 ಮಾರ್ಕ್ಸ್ 1 ಯೂನಿಟ್ ಒಳಗೆ ಬರ್ತೈತೆ ಅಂದ್ರೆ ಅದ ಬಿಗ್ ಸ್ಕೋರ್ ಆಗ್ತದ ಅವ್ರಿಗೆ. ಯಾಕಂದ್ರೆ ಪಾಸಿಂಗ್ ಆಗವ್ರಿಗೆ ಏನಾಗ್ತದಂದ್ರೆ ಬರೀ ಪಾಸ್ ಅಷ್ಟ. ಸ್ಕೋರ್ ಮಾಡೋರಿಗೆ ಭಾರಿ ಐತ್ರಿ, ಇಲ್ಲಿ ಅವ್ರಿಗೆ ಹೆಲ್ಪ್ಫುಲ್ ಆಗ್ತದ. ಫಸ್ಟ್ ಒನ್ ನೋಡ್ರಿ, 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಫಸ್ಟ್ ಒನ್, ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಪ್ರಸ್ತುತ ಕಂಡು ಬರುವ ರಾಜ್ಯ ಯಾವುದು? ಇಲ್ಲೇನು ಬಹು ಆಯ್ಕೆ ಪ್ರಶ್ನೆಗಳನ್ನ ಕೇಳ್ತಾರ. ಯಾವ್ದಂದ್ರ ಮಹಾರಾಷ್ಟ್ರ ಬರ್ತದ. ಸೆಕೆಂಡ್, ಎಲಿಫೆಂಟ್ ಪುರಾತನ ಹೆಸರು ಡ್ಯಾಶ್ ಬೆಟ್ಟ ಸ್ಥಳ ಕೇಳ್ತಾರ. ಗೋರವ್ಪುರಿ ಎಂಬುದನ್ನ ಇಲ್ಲಿ ನಾವು ನೋಡ್ಬೋದು. ಥರ್ಡ್ ಒನ್, ವೇಮಾ ಕ್ಯಾಟ್ ಫೋಸಸ್ ಇದನ್ನ ಹೊಂದಿಸಿ ಬರೆಯರಿ ಕೇಳ್ತಾನ. ಯಾವ ಅರಸ ಕೇಳ್ತಾನ, ಕುಶಾನರ ಅರಸ ಆಗಿದ್ದ ಎಂಬುದನ್ನ ನೀವು ಸ್ಪಷ್ಟವಾಗಿ ಬರಿಬೇಕು. ಫೋರ್ತ್ ಒನ್, ಅರ್ಥಶಾಸ್ತ್ರ ಬರೆದವರು ಯಾರು? 1 ಅಂಕದ ಪ್ರಶ್ನೆ ಇದೆ. ಕೌಟಿಲ್ಯ ಬರಿಬೇಕ್ರಿ. ತದನಂತರ ಗೊಮ್ಮಟೇಶ್ವರ 2 ಅಂಕದ ನೋಡ್ರಿ. ಗೊಮ್ಮಟೇಶ್ವರ ವಿಗ್ರಹ ಪ್ರತಿಪಾದಿಸಿದವರು ಯಾರು ಮತ್ತು ಎಲ್ಲಿ ಎಂಬುದನ್ನು ಕೇಳ್ತಾರ. ಇದಕ್ಕೆ 4.7 ವರ್ಧನ ಮತ್ತು ಆರಂಭದ ಚಾಲುಕ್ಯರ ಸಂಘರ್ಷಣ ಒಳಗ ನೀವು ನೋಡ್ಕೋಬಹುದು. ಇದು ಆನ್ಸರ್ಗಳನ್ನು ಏನ್ ಬರ್ಬೇಕಾರ ಇದನ್ನು ಗಂಗರ ಪ್ರಸಿದ್ಧ ಮಂತ್ರಿ ಚಾಮುಂಡರಾಯ ಶಾಲಿವಾಹನ ಸೆಕೆ 983ರಲ್ಲಿ ಪ್ರತಿಷ್ಠಾಪಿಸಿದವರು ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ತದನಂತರ 2, ವಿಷ್ಣುವರ್ಧನ ಯಾವ್ದಾದ್ರು 2 ಬಿರುದುಗಳನ್ನು ತಿಳಿಸ್ರಿ. ಇಲ್ಲಿ ಚಾಲುಕ್ಯರ ಮತ್ತು ಹೊಯ್ಸಳರ ನಡುವಿನ ಏನಿರ್ತೈತಿಲ್ಲ ನಿಯಮ, ಆ ನಿಯಮದಲ್ಲಿ ನೀವು ತಿಳಿದುಕೊಳ್ಳಬಹುದು. ತಲಕಾಡುಗೊಂಡ ಮತ್ತು 2ನೇದು ಕಂಚಿಗೊಂಡ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ವಿಷ್ಣುವರ್ಧನ ಯಾವ್ದಾದ್ರು 2 ಬಿರುದುಗಳು ಯಾವಂದ್ರ ತಲಕಾಡಗೊಂಡ ಮತ್ತು 2 ಕಂಚಿಯಗೊಂಡ. ತದನಂತರ 5 ಅಂಕದ ಪ್ರಶ್ನೆಗಳು, 5 ಅಂಕಗಳು ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಾವ್ರಿ. ಇಲ್ಲಿ ಚೋಳರ ಗ್ರಾಮಾಡಳಿತವನ್ನ 5 ಅಂಕಕ್ಕೆ ಕೇಳಬಹುದಲ್ಲ, ಕೇಳ್ತಾನ. ತದನಂತರ 10 ಅಂಕದ ಪ್ರಶ್ನೆ, ಫಸ್ಟ್ ಬುದ್ಧನ ಜೀವನದ ಬೋಧನೆಗಳನ್ನು ವಿವರಿಸಿ. ಹೊಸ ಧರ್ಮಗಳ ಉದಯ ಆಗಿರ್ತದ, ಅದನ್ನ ವಿವರಿಸ್ರಿ. ಸೆಕೆಂಡ್ ಒನ್, ಗುಪ್ತರ ಕಾಲದ ಭಾರತದ ಇತಿಹಾಸದ ಸುವರ್ಣ ಯುಗ ಎಂದು ಯಾಕೆ ಕರೀತಾರ? ಸುವರ್ಣ ಯುಗ ಎಂದು ಯಾಕೆ ಕರೀತಾರೆ ಎಂಬುದನ್ನ ನೀವು ವಿಸ್ತರಣೆ ಮಾಡ್ರಿ. ಇವು 2 ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ರೀ. ಅದಕ್ಕೆ ನೀವು ಸರಿಯಾಗಿ ಓದ್ಬೇಕು. ಸ್ಕೋರ್ ಮಾಡೋರಿದ್ರ ಹಿಂದ ಮುಂದೆ ಏನು ನೋಡ್ಬೇಡ್ರಿ, ಕರೆಕ್ಟಾಗಿ ನೋಡ್ಬೇಕ್ರಿ. ಕರೆಕ್ಟಾಗಿ ನೋಡಿ ಓದಿ ಪ್ರಾಕ್ಟೀಸ್ ಮಾಡ್ರನ್ನ ಸ್ಕೋರ್ ಮಾಡಕ್ಕೆ ಶ್ರಮ ಜಾಸ್ತಿ ಇದ್ರಂದ್ರೆ ಅಲ್ಲಿ ಪ್ರತಿಫಲ ಸಿಗ್ತದ. ಶ್ರಮ ಇರ್ಲಿಕ್ರಿ ಯಾವುದು ಕೆಲಸ ಆಗಲ್ರಿ. ಸೆಕೆಂಡ್ ಒನ್, ಕಾಲಾನುಕ್ರಮದಲ್ಲಿ ಫಸ್ಟ್ ಒನ್, ಭಾರತದ ಆರ್ಯರ ಆಗಮನ ಪೂರ್ವ ಶಾಲಿವಾಹನ ಸೆಕೆ ಪೂರ್ವ 2000ರಲ್ಲಿ ಆಗ್ತದ. ಇದು ಇಲ್ಲಿ ಕಾಲಾನುಕ್ರಮದಲ್ಲಿ 1 ಅಂಕಗಳನ್ನ ನಿಮ್ಗೆ ಫಿಕ್ಸ್ ಆಗಿರ್ಬೋದು. ನಕ್ಷಾ ಒಳಗ ಏನ್ ನೋಡೋದು, ಪಾಟ್ಲಿಪುತ್ರ, ಬಾದಾಮಿ ನೋಡ್ಬೋದು. ಇಲ್ಲಿ ಈ ಮಂತ್ರ ಫಿಕ್ಸ್ ಇರ್ತಾವ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ನೋಡ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲಾನು ನೋಡ್ಕೋಬೇಕ್ರಿ. ತದನಂತರ ಮುಂದಿನ ಚಾಪ್ಟರ್ ನೋಡ್ರಿ, 4ನೇ ಚಾಪ್ಟರ್ ಪ್ರಾಚೀನ ಯುಗ.
ಪ್ರಾಚೀನ ಯುಗದಲ್ಲಿ ಇಲ್ಲಿ 36 ಅಂಕಗಳನ್ನು ನಾವು ದೊರೀತಾರ. ಇಲ್ಲಿ ಒಟ್ಟು ಅಂಕಗಳನ್ನು 36 ಆಗ್ತದ. ಇಲ್ಲಿ ಯಾವ್ಯಾವ ಅಂಕದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಇರ್ತಾವ ಎಂಬುದನ್ನು ನೋಡ್ರಿ. ಫಸ್ಟ್ 1 ಅಂಕದ 4 ಪ್ರಶ್ನೆಗಳು ಬರ್ತಾವ. 2 ಅಂಕದ 2 ಪ್ರಶ್ನೆಗಳ 5 ಮತ್ತು 1 ಅಂಕದ ಪ್ರಶ್ನೆ 1 ಪ್ರಶ್ನೆ ಆಗಿರ್ತದ. 10 ಅಂಕದ 2 ಪ್ರಶ್ನೆ ಕಾಲಾನುಕ್ರಮದಲ್ಲಿ 1 ನಕಾಶೆಯಲ್ಲಿ 2 ಅಂಕ ಬರ್ತಾವ. 36 ಪ್ರಶ್ನೆ 2 ಚಾಪ್ಟರ್ ಆದ್ರ ನೀವು ಆರಾಮ್ 50 ಹೊಡಿಬಹುದು. 72 ಮಾರ್ಕ್ಸ್ಗಳನ್ನು ತೊಗೊಳ್ಬಹುದು, 60 ತಗೋಬಹುದು. 1 ಅಂಕದ ಪ್ರಶ್ನೆಯನ್ನು ರಾಷ್ಟ್ರಕೂಟರ ಸಾಮಾನ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದವರ ಅರಬ ಪ್ರವಾಸಿಗ ಯಾರು ಅಂತ ಕೇಳ್ತಾರ. ಅವನೇ ಯಾರಾದ ಸುಲೈಮಾನ್ 851 ಶಕೆ. ತದನಂತರ ಡ್ಯಾಶ್ ಜೈನ ಧರ್ಮ ಚಿಹ್ನೆ ಬಿಟ್ಟ ಸ್ಥಳ ಕೇಳ್ತಾನ. ಸ್ವಸ್ತಿಕ. 3 ಕೌಟಿಲ್ಯ ಮದಿಸಿವರೆ ಕೇಳ್ತಾನ. ಕೌಟಿಲ್ಯ ಅಂತ ಏನ್ ಬರ್ತೀರಿ ಅರ್ಥಶಾಸ್ತ್ರ. ಕುಡುವಲೈ ಎಂದರೇನು? ಇದು 1 ಅಂಕ ಕೇಳ್ತಾನ. ಕುಡುವಲೈ ಎಂದರೆ ಪದ್ಧತಿಯ ಮೂಲಕ ಸದಸ್ಯರ ಆಯ್ಕೆ ಮಾಡಲಾಗುತ್ತಿತ್ತು ಎಂಬುದನ್ನ ಇಲ್ಲಿ ಕುಡುವಲೈ ಅಥವಾ ಅದೃಷ್ಟ ಎಂಬುದನ್ನ ಇಲ್ಲಿ ತಿಳಿಸ್ತಾರ. ಇಲ್ಲಿ ಈ ಚಾಪ್ಟರ್ ಒಳಗ 2 ಅಂಕಗಳನ್ನು ನೋಡ್ರಿ. ಮಹಾಪರಿತ್ಯಾಗ ಎಂದರೇನು? ಗೌತಮ ಬುದ್ಧನ ದುಃಖಕ್ಕೆ ಮೂಲ ಕಾರಣ ಕಂಡು ಹಿಡಿಯಲು ಹೆಂಡತಿ, ಮಗು, ತಂದೆ ತಾಯಿಯವರನ್ನ ಮತ್ತ ರಾಜ್ಯವನ್ನ ತ್ಯಾಗ ಮಾಡಿ ಈ ಘಟನೆಯನ್ನ ಮಹಾಪರಿತ್ಯಾಗ ಎಂದು ಕರೀತಾರ. ಯಾರಂದ್ರೆ ಗೌತಮ ಬುದ್ಧ ಇದನ್ನೆಲ್ಲ ತ್ಯಾಗ ಮಾಡಿ ಇದನ್ನು ತಪಸ್ಸನ್ನ ಮಾಡಲು ಹೋಗಿರ್ತಾನ. ಎಲ್ಲ ತ್ಯಾಗ ಮಾಡಿ ಹೋಗಿಬಿಡ್ತಾನ್ರಿ. ರಾಜ್ಯ ಇರ್ತದ, ಹೆಂಡತಿ ಮಕ್ಕಳ ಎಲ್ಲರನ್ನು ತ್ಯಾಗ ಮಾಡಿ ಹೋಗ್ಬಿಡ್ತಾನ. ತದನಂತರ ಸೆಕೆಂಡ್, ಗುಪ್ತರ ಇತಿಹಾಸ ತಿಳಿಯಲು ಮತ್ತು ಸಹಾಯಕವಾಗಿರುವ ಯಾವುದಾದ್ರು 2 ಪ್ರಮುಖ ಮೂಲಾಧಾರಗಳನ್ನು ಬರೆಯಿರಿ ಅಂತ ಕೇಳ್ತಾರ. ನೀವು ಅವಾಗ ಬರೀಬೇಕು. ಸಮುದ್ರಗುಪ್ತರ ಅಲಹಾಬಾದ್ ಸ್ತಂಭ ಶಾಸನವನ್ನ ಅಲ್ಲಿ ನಾವು ನೋಡ್ಬೋದು. ತದನಂತರ ಸೆಕೆಂಡ್ 1 ಕಾಳಿದಾಸನ ಕೃತಿಗಳಲ್ಲಿ ನೋಡ್ಬೋದು. ಈ ಅಧ್ಯಾಯ ಮೇಲೆ 5 ಅಂಕದ ಪ್ರಶ್ನೆ ನೋಡ್ರಿ. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳ್ಯಾರ. ಅದೇ ರೀತಿ 10 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು ಈ ಚಾಪ್ಟರ್ ಮೇಲೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಗತಿ ಕುರಿತ ಬರೆಯಿರಿ. ಅವರ ವೈದಿಕ ಸಂಸ್ಕೃತಿಯನ್ನ ನಾವು ಮುಂದಿಟ್ಟುಕೊಂಡು ಮಾತನಾಡಲೇಬೇಕು. ತದನಂತರ 2ನೆಯ ಪ್ರಶ್ನೆ ಯಾವ್ದಾರ ಇಮ್ಮಡಿ ಪುಲಿಕೇಶಿನ ಸಾಧನೆಗಳನ್ನ ವಿವರಿಸಿ. ವರ್ಧನ ಮತ್ತು ಆರಂಭಿಕ ಚಾಲುಕ್ಯರ ಬಗ್ಗೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ಸಾಧನೆ ಯಾವ ರೀತಿ ಮಾಡಿದ್ದಾರೆ ಎಂಬುದನ್ನ ಇಲ್ಲಿ ನಾವು ಬರ್ಕೊತ ಹೋಗ್ಬೇಕ್ರಿ. ಅದೇ ರೀತಿ ಕಾಲಾನುಕ್ರಮದಲ್ಲಿ ನಾವು ನೋಡಿದಾದಲ್ಲಿ ಕನ್ನೌಜಿನ ಧಾರ್ಮಿಕ ಮಹಾಸಭೆ ಯಾವಾಗ ನಡೀತದೆ ಕೇಳಿದಾರ. ಶಾಲಿವಾಹನೋತ್ಸವಕ್ಕೆ 643ರಲ್ಲಿ ನಡೀತದ. ನಕ್ಷೆ ಒಳಗ ಇಲ್ಲಿ ಯಾವ ಪ್ಲೇಸ್ಗಳ ಬರ್ತಾವಂದ್ರ 1 ಪಾಟ್ಲಿಪುತ್ರ ಬರ್ತದ, ಸೆಕೆಂಡ್ 1 ಹಳೆಯ ಬೀಡು, 2 ಅಂತೂ ಬರ್ತಾವ. 1 ಅಂಕದ ಪ್ರಶ್ನೆಗಳ ನೋಡ್ಬೇಕಾದ್ರ ಫಸ್ಟ್ 1 ಪ್ರತಿಪಾದನೆ ಎ. ಉತ್ತರ ವೇದ ಜನರ ಯುದ್ಧಗಳನ್ನ ವಂಚನೆಯ ಮಾಡುವವನು ಅನುಸರಿಸುವುದು ಕಾರಣ. ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣಗಳ 2 ನೀಡಿದ್ದೆ ಆದಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವ. ಸರಿಯಾಗಿ ನೋಡ್ಕೊರಿ. ಕಾರಣಗಳಲ್ಲಿ 6 ಕೊಟ್ಟಾರ. 6 ಒಳಗೆ ಏನು ಕೊಟ್ಟಾರ? ಯುದ್ಧದಲ್ಲಿ ಜಯ ಗಳಿಸಿರುವ ಪ್ರಮುಖವಾಯಿತು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಹಾಗೂ ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ತಿಳಿಸಿದ್ದಾರೆ. ಸೆಕೆಂಡ್ 1 ಯಾವುದು? ಹರ್ಷವರ್ಧನ 2ನೆಯ ರಾಜಧಾನಿ ಯಾವುದು? ಇದನ್ನ ಯಾವ ಕ್ವಶನ್ ಎದುರು ಕೇಳ್ತಾರ? ಬಿಟ್ಟ ಸ್ಥಳ ಒಳಗೆ ಕೇಳ್ತಾರ. ಕನ್ನೌಜ್ ಎಂದು ಬರಿಬೇಕ್ರಿ. ಅದೇ ರೀತಿ ಹೊಂದಿಸಿ ಬರೆಯಿರಿ ಕೇಳಿದ್ದಾರ. ಇಲ್ಲಿ ಕಾಣಿಸ್ಕ ಶಕಯುಗ ಚೋಳರ ಮೊದಲ ರಾಜಧಾನಿ ಯಾವುದು ಅಂದ್ರ ಉರೈಯೂರ್. 2 ಅಂಕದ ಪ್ರಶ್ನೆಗಳ ಈ ಚಾಪ್ಟರ್ ಮೇಲೆ ಯಾವ ಕೇಳ್ತಾನ? ಬೌದ್ಧ ಧರ್ಮದ ಪಂಥದ ಹೆಸರುಗಳನ್ನು ತಿಳಿಸ್ರಿ. ಅದರ ಹೀನಾಯನ ಮತ್ತು ಮಹಾಯಾನಗಳನ್ನ ಇಲ್ಲಿ ಬೌದ್ಧ ಧರ್ಮದ ಪಂಥಗಳನ್ನು ನೋಡ್ಬೋದು. ಕಾಳಿದಾಸನ 2 ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದಾರ. ಫಸ್ಟ್ 1 ಯಾವ್ದಂದ್ರ ರಘುವಂಶ, ತದನಂತರ ಕುಮಾರ ಸಂಭವ. ಇಲ್ಲಿ 2 ನೋಡ್ಬೋದು. ತದನಂತರ 4th ಪ್ರಾಚೀನ ಯುಗದಲ್ಲಿ ನೋಡುವ 5 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದನ್ನು ಫಿಕ್ಸ್ ಕ್ವಶನ್ ಕೇಳಬಹುದು. 10 ಅಂಕದಲ್ಲಿ ಯಾವ ಕ್ವಶನ್ಗಳನ್ನು ಕೇಳಬಹುದು ಅಂದ್ರೆ ಅಶೋಕನ ಜೀವನ ಮತ್ತು ಸಾಧನೆ ವಿವರಿಸಿ. 2 ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಕಾಲಾನುಕ್ರಮದಲ್ಲಿ 1 ಅಂಕದ ಪ್ರಶ್ನೆ ಯಾವ ಕೇಳ್ತಾರ? ನರ್ಮದಾ ನದಿಯ ಕಾಳಗವನ್ನು ಕೇಳ್ತಾರ. ಯಾವಾಗ ಆಗ್ತದ ಅಂದ್ರೆ 634ರಲ್ಲಿ ಆಗ್ತದ. ನಕಾಶೆ ಬೆಳಗ ಇಲ್ಲಿ ತಕ್ಷಶಿಲೆ ಮತ್ತು ಕಂಚಿಯನ್ನು ನಾವು ನೋಡ್ಕೋಬಹುದು.
ಅದೇ ರೀತಿ ಅಧ್ಯಾಯ 5 ಒಳಗ ಎಷ್ಟು ಅಂಕ 25 ಅಂಕಗಳನ್ನು ನೀವು ನೋಡಬಹುದು. ಒಟ್ಟು 25 ಅಂಕ 25 ತಾಸು ಟೀಚಿಂಗ್ ಮಾಡ್ಬೇಕಾ ಗುರುಗಳಿಗೆ. ಇದು ಇಲ್ಲಿ ಎಷ್ಟಂದ್ರೆ ಒಂದು ಅಂಕದ 4 ಪ್ರಶ್ನೆಗಳು ಬರ್ತಾವೆ, 2 ಅಂಕದ 2 ಪ್ರಶ್ನೆಗಳು ಬರ್ತಾವೆ, 5 ಅಂಕದ 1, 10 ಅಂಕದ 1 ಪ್ರಶ್ನೆ, ಕಾಲಾನುಕ್ರಮದಲ್ಲಿ 1, 4 ಬೆಳಗ 1. ಈ ಚಾಪ್ಟರ್ ಮೇಲೆ ಅಂಕಗಳನ್ನು ಬರ್ತವೆ. ಎಷ್ಟಂದ್ರೆ 25 ಅಂಕ ಬಂದ್ರೆ ಅದನ್ನ ಕೇಳ್ರನ್ರಿ. 25 ಅಂಕಗಳ ಬರ್ತಾವ. ಎರಡನೆಯ ತೈರನ ಯುದ್ಧ ಇವರುಗಳ ನಡುವಿನ ನಡೆಯಿತು. ಯಾರ್ಯಾರ ನಡುವೆ ನಡೀತ್ರಿ? 1ನೇ ತೈರನ ಕದನ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚವಾನ್ ಇವರಿಬ್ಬರ ನಡುವೆ ಈ ಕದನವನ್ನು ನಡೆಯಿತು. 2ನೇ ಪ್ರಶ್ನೆ, ಡ್ಯಾಶ್ ನನ್ನನ್ನು ಭಾರತದ ಗಿಳಿ ಎಂದು ಕರೀತಾರ. ಅಮೀರ್ ಖುಸ್ರೋನ ಏನಂತಾರ? ಭಾರತದ ಗಿಳಿ ಎಂದು ಕರೀತಾರ. ಅದೇ ರೀತಿ ಥರ್ಡ್ ಒನ್, ರಾಜ ತೋದರ ಮಲ್ಲ ಏನಾಗಿರ್ತಾನ? ಇಲ್ರಿ ಹೊಂದಿಸಿಬರು ಹೇಳಿಕತ್ತಾನ, ಕಂದಾಯ ಮಂತ್ರಿ ಆಗಿರ್ತಾನ. ಇಲ್ಲಿ ಸೆಕೆಂಡ್ ಒನ್ 4.2 ಅಂದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾ ಹೊಂದಿಸಿಬರು ಹೇಳಿಕತ್ತಾರ್ರಿ. 2ನೇ ಇಬ್ರಾಹಿಂ ಆದಿಲ್ ಶಾ ಏನಾಗಿತ್ತಪ್ಪ? ಜಗದೂರ್ ಬಾದ್ಶಾ ಅಂತ ಕರಿತಿರತ್ತಾರೆ ಅವಾಗ. ಅದೇ ರೀತಿ ಇಲ್ಲಿ 2 ಅಂಕದ ನೋಡ್ರಿ, ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿ ಯಾವ್ದಾದ್ರು 2 ಲಕ್ಷಣ ತಿಳಿಸ್ರಿ. ಇದೇ ಡೆಲ್ಲಿ ಸುಲ್ತಾನ್ ಒಳಗ ನೋಡ್ಬೋದ್ರಿ. ಮಿನ್ನಾರ್ಗಳು ಮತ್ತು ಕಮಾನುಗಳನ್ನ, ಗುಮ್ಮಟಗಳನ್ನ, ಹಜಾರ್ಗಳು ಮತ್ತು ಬೃಹತ್ ಬಾಗಿಲುಗಳನ್ನ ಇಲ್ಲಿ ನಾವು ಕಂಡುಬಹುದು. ಯಾವ್ದಾದ್ರು 2 ಬರೀ ಅಂತ ನೀವು ಹೆಚ್ಚಾಳತಿ ಕೊಟ್ಟಿದ್ದಾವ, ಹೆಚ್ಚಾಳತಿ ಬರೀರಿ. ಮಾರ್ಸನ್ ತುಗೆಯಲು ಸಜ್ಜೆ ಆಗ್ಬೇಕಲ್ಲ ರೀ. ತಾಜ್ ಮಹಲ್ ಕಟ್ಟಿದವರು ಯಾರು ಮತ್ತು ಎಲ್ಲಿ? ತಾಜ್ ಮಹಲ್ ಕಟ್ಟಿದ ಎಲ್ಲರಿಗೂ ಗೊತ್ತಿರ್ತಾರೆ, ಶಹಜಾನ್. ಅದು ಎಲ್ಲಿ? ಆಗ್ರಾದಲ್ಲಿ ಇದೆ ಎಂಬುದನ್ನು ತಿಳಿಬಹುದು. ಅದೇ ರೀತಿ 5ನೇ ಚಾಪ್ಟರ್ ಮೇಲೆ 5 ಅಂಕದ ಪ್ರಶ್ನೆ ಯಾವ್ದಂದ್ರ ಶಿವಾಜಿಯ ದಿಗ್ವಿಜಯನ ವಿವರಿಸಿ. ಫಿಕ್ಸ್ ಕ್ವಶನ್ಗಳಾಗಿರ್ತಾವ. ಆ ಕಾರಣದಲ್ಲಿ ಇಲ್ಲಿ ಬರುವ ಎಲ್ಲ ಕ್ವಶನ್ಗಳನ್ನ ನೀವು ಸರಿಯಾಗಿ ಓದಿದ್ದೆ ಅದರಲ್ಲಿ 80ಕ್ಕೂ 80 ಅಂಕಗಳನ್ನ ಗ್ಯಾರಂಟಿ ತಗೋತೀರಿ. ಆ ಕಾರಣದಿಂದ ಈಗ 10 ಅಂಕದ ನೋಡ್ರಿ, ವಿಜಯನಗರದ ಕಾಲದ ಧರ್ಮ, ಸಾಹಿತ್ಯ ಮತ್ತು ಕಲೆಯ ವಾಸ್ತುಶಿಲ್ಪ ಕುರಿತಂತ ಬರೆಯಿರಿ. ಕಾಲಾನುಕ್ರಮದಲ್ರಿ ಒಂದು ಪಾಣಿಪತ್ ಕದನ ಯಾವಾಗ ಆತು? 1526 ಆದಾಗಾತ. ನಕ್ಷ ಒಳಗ ಒಂದು ಯಾವುದನ್ನು ನೋಡ್ಬೋದು? ಆಗ್ರಾವನ್ನ ಕೇಳಬಹುದು. 10 ಅಂಕದ ದೃಷ್ಟಿ ವಿಕಲಚೇತನವಿದ್ದವರಿಗೆ ಯಾವ ಕ್ವಶನ್ಗಳು ಬರ್ತಾವೆ? ಇಲ್ಲಿ 10 ಅಂಕಕ್ಕೆ ಅಕ್ಬರ್ ಜೀವನ ಮತ್ತು ಸಾಧನೆ ಸಂಕ್ಷಿಪ್ತವಾಗಿ ಬರೆಯಿರಿ. ಅವರಿಗಂತೂ ಫಿಕ್ಸ್ ಕ್ವಶನ್ಗಳಾಗಿರ್ತಾವ, ಬರಿಬೋದು. ಅದೇ ರೀತಿ 1 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದಾದ್ರೆ ಫಸ್ಟ್ ಒನ್ ರೀ, ಬಂದೋಬಸ್ತ್ ಪದ್ಧತಿಯ ಜಾರಿಗೊಳಿಸಿದವರು ಯಾರು? ರಾಜ ತೋದರಮಲ್ಲ ಬಂದೋಬಸ್ತ್ ಎಂಬುದನ್ನು ಇದನ್ನ ಜಾರಿಗೆ ತರ್ತಾರ. ಇದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಬರ್ತದ. ಸೆಕೆಂಡ್, ಅಲ್ ಬೆರೋನಿಯ ಪದ್ಧತಿ ಪ್ರಸಿದ್ಧ ಕೃತಿ ಯಾವುದ? ಬೆಟ್ಟ ಸ್ಥಳಗಳ ಖ್ಯಾತನ ಕಿತಾಬ್ ಉಲ್ ಹಿಂದ್. ಇದು ಅಲ್ ಬೆರೋನಿಯ ಪ್ರಸಿದ್ಧ ಕೃತಿಯಾಗಿರ್ತದೆ. ಥರ್ಡ್ ಒನ್, ಬಿದರ್ನಲ್ಲಿರುವ ಮದರಸವನ್ನು ನಿರ್ಮಿಸಿದ್ರೆ ಯಾರು ಕೇಳ್ತಾರ? ಮೊಹಮ್ಮದ್ ಗವಾನ ಇದನ್ನ ನಿರ್ಮಿಸ್ತಾನ. 1 ಅಂಕದ ಪ್ರಶ್ನೆ. ಇದ್ರೊಳಗೆ 2 ಅಂಕದ ಪ್ರಶ್ನೆಗಳನ್ನು 2ನೇ ತೈರನ್ ಯುದ್ಧ ಯಾರ ನಡುವೆ ನಡೆಯಿತು ಎಂಬುದಕ್ಕೆ ದೆಹಲಿ ಸುಲ್ತಾನ್ ಒಳಗೆ ನೋಡ್ಬೋದು. ಪೃಥ್ವಿರಾಜ್ ಚವಾನ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ ನಡೀತದ. ಸೆಕೆಂಡ್, ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನ ಹೆಸರಿಸಿ ಕೇಳಿದ್ರೆ ಫಸ್ಟ್ ಒನ್ ಜೀಜಾಬಾಯಿ, ಸೆಕೆಂಡ್ ಒನ್ ದಾದಾಜಿ ಕೊಂಡದೇವ. ಅದೇ ರೀತಿ 5ನೇ ಚಾಪ್ಟರ್ ಮಧ್ಯಕಾಲೀನ ಯುಗ ಒಳಗ 25 ಅಂಕಗಳನ್ನು ದೊರಿಬಹುದು. ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನು ನೋಡಿ. ಫಸ್ಟ್, ತಾಳಿಕೋಟಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಬಹುದು. 10 ಅಂಕದ ಪ್ರಶ್ನೆ ಒಳಗ ಅಕ್ಬರ್ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಕಾಲಾನುಕ್ರಮದಲ್ಲಿ ಹಳದಿ ಘಾಟ್ ಕದನ. ಇದು ಹಳದಿ ಘಾಟ್ ಕದನ ಯಾವಾಗ ಆತ? 1576 ಆಗೈತ್ರಿ. ಇಲ್ಲಿ ನಕ್ಷೆ ಒಳಗೆ ನೋಡ್ಬೇಕಾರ ಯಾವ ಕ್ವಶನ್ ಕೇಳ್ತಾನ? ದೇವಗಿರಿ ಕೇಳ್ತಾನ. ದೆಹಲಿ ಸುಲ್ತಾನ. ಇಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಯಾವ ಕೇಳಬಹುದು ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ಪ್ರಯೋಜನಗಳನ್ನ ವಿಮರ್ಶನಾತ್ಮಕವಾಗಿ ವಿಶ್ಲೇಷಿಸಿ ಕೇಳ್ತಾನ. ಅದೇ ರೀತಿ ಈ ಚಾಪ್ಟರ್ನಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದ್ರ ಮಾಮೂಲುಕ್ ಪದದ ಅರ್ಥವೇನು? ಗುಲಾಮ ಎಂದು ತಿಳಿಬಹುದ್ರಿ. ಅದೇ ರೀತಿ ಡ್ಯಾಶ್ ನನ್ನ ಭಾರತದ ಗಿಣಿ ಎಂದು ಕರೀತಾರ? ಅಮೀರ್ ಖುಸ್ರು. ಶಹಜಾನ್ ಹೊಂದಿಸಿ ಬರೆಯಲಿಕ್ಕೆ ಕೇಳ್ತಾನ? ತಾಜ್ ಮಹಲ್. ಜಗದೂರ್ ಬಾದ್ಶಾ ಎಂದು ಯಾರನ್ನು ಕರೀತಾರ? ಇಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾ ಅನ್ನ ಕರೀತಾರ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಮೊಘಲರ ವಾಸ್ತುಶಿಲ್ಪದ 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಬೋದು. ಲಕ್ಷಣಗಳು ಯಾವಾಗಿದೆ? ಗುಮ್ಮಟಗಳು ಮತ್ತು ಎತ್ತರವಾದ ಸ್ತಂಭಗಳನ್ನ ಕಾಣಬಹುದು. ಸೆಕೆಂಡ್, ಶಿವಾಜಿಯ ಸಂಗ್ರಹಿಸುವ 2 ಪ್ರಮುಖ ತೆರಿಗಳು ಯಾವುದು? ಚೌತ್ ಮತ್ತು ಸರ್ದೇಶ್ ಮುಖ. ಈ ಚಾಪ್ಟರ್ ಒಳಗೆ 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಂದ್ರ
ಅಲ್ಲಾವುದ್ದೀನ್ ಖಿಲ್ಜಿ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ. 10 ಅಂಕದ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಜನಗಳನ್ನು ವಿಮರ್ಶನಾತ್ಮಕ ವಿವರಿಸಿ. ಕಾಲಾನುಕ್ರಮದಲ್ಲಿ ದಿ ಇಲಾಹಿ ಸ್ಥಾಪನೆ ಮಾಡಿದವರು ಯಾರು? ಸ್ಥಾಪನೆ ಮಾಡಿದ ವರ್ಷಕ್ಕೆ ಆತನ ಶಾಲಿಬಾಣದ ಸೆಕೆ 1581 ಮತ್ತು 82ರಲ್ಲಿ ಸ್ಥಾಪನೆ ಮಾಡ್ತಾನೆ. ನಕ್ಷೆ ಒಳಗ ಹಂಪಿಯನ್ನು ವಿವರಿಸಿ ಮಾಡಬೇಕು. ಹಂಪಿಯನ್ನ ಪ್ಲೇಸ್ ಆಗಿ ಇಟ್ಕೋತಾರ. ಇಲ್ಲಿ 10 ಅಂಕದ ಪ್ರಶ್ನೆಗಳ ದೃಷ್ಟಿ ವಿಕಲಚೇತನರಿಗೆ ಏನು ಕೇಳ್ತಾನ? ಅಕ್ಬರ್ ಜೀವನ ಮತ್ತು ಸಾಧನೆಗಳನ್ನ ವಿವರಿಸಿ ಅಂತ ಕೇಳ್ತಾನ. ಅದೇ ರೀತಿ 6ನೇ ಅಧ್ಯಾಯ ಒಳಗ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಚಳವಳಿ ಅಧ್ಯಾಯದ ಹೆಸರು. ಈ ಅಧ್ಯಾಯದ ಮೇಲೆ 7 ಅಂಕಗಳನ್ನು ಕೇಳ್ತಾನ. 7 ಅಂಕಗಳನ್ನು ಕೇಳ್ತಾನ. 1 ಅಂಕದ 3 ಪ್ರಶ್ನೆ ಕೇಳ್ತಾನ್ರಿ. 2 ಅಂಕದ 2 ಪ್ರಶ್ನೆ ಕೇಳ್ತಾನ. 1 ಅಂಕದ 3 ಪ್ರಶ್ನೆ ಯಾವ ಬರಬಹುದು ಅಂದ್ರ ವಿಶಿಷ್ಟಾದ್ವೈತದ ಸಿದ್ಧಾಂತ ಪ್ರತಿಪಾದ ಯಾರು ಅಂತ ಕೇಳ್ತಾನ. ನೀವು ಬರಿಬೇಕ್ರಿ ರಾಮಾನುಚಾರ್ಯ ಬರ್ತಾರ. ಸೆಕೆಂಡ್ ಗುರು ನಾನಕ ಹೊಂದಿಸಿ ಬರೆಯಲಿಕ್ಕೆ ಸಿಖ್ ಧರ್ಮದ ಸ್ಥಾಪಕವಾಗಿರ್ತಾನ. 3rd ಒನ್ ಕಬೀರ್ ರಚಿಸಿದ ಭಕ್ತಿ ಗೀತೆಗಳ ಯಾವ ಪ್ರಕಾರದಲ್ಲಿವೆ ಅಂತ ಕೇಳ್ತಾರ. ಯಾವ ಪ್ರಕಾರದಲ್ಲಿ ಅದಾವ ಅಂದ್ರ ಅವರ ಭಕ್ತಿ ಪೂರಕ ಗೀತ ರಚನೆಗಳ ದೋಹ ಪ್ರಕಾರ, ದೋಹ ಇರ್ತಾನ ಹಿಂದಿ ಒಳಗೆ ದೋಹ, ಅದರ ಪ್ರಕಾರದಲ್ಲಿ ಅವರ ವ್ಯಕ್ತಪಡಿಸಿದ್ದಾರ ಎಂಬುದನ್ನ ನೀವು ಬರಿಬೇಕು. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾನಂದ್ರ ಶಂಕರಾಚಾರ್ಯರ ಸನ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು ಕೇಳಿದ್ರ ವಿಷ್ಣು, ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳಾದ ಪೂಜೆಯ ಪ್ರಾಮುಖ್ಯತೆಯನ್ನು ನೀಡುವುದರ ಮೂಲಕ ವಿವಿಧ ಪಂಥಗಳನ್ನ ಒಂದುಗೂಡಿಸಲು ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಶಂಕರಾಚಾರ್ಯರ ಅನುಭವ ಮಂಟಪ ಸ್ಥಾಪಿಸೋರು ಯಾರು ಮತ್ತು ಎಲ್ಲಿ ಅಂತ ಕೇಳಿದಾರ? ಅನುಭವ ಮಂಟಪ ಸ್ಥಾಪಿಸೋರು ಬಸವೇಶ್ವರರು ತಮ್ಮ ತತ್ವದ ಪ್ರಚಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರ. ಅದೇ ರೀತಿ 1 ಅಂಕದ ಪ್ರಶ್ನೆಗಳ ಇಲ್ಲಿ ಯಾವ ಬರ್ತಾವ? ಇಲ್ಲಿ ಒಂದು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳ್ತಾರ. ಅಂದ್ರೆ MCQs ಒಳಗೆ ಬರ್ತಾವ. ಶಂಕರಾಚಾರ್ಯರ ಶಾರದಾ ಮಠ, ಮಧ್ವಾಚಾರ್ಯರ ಸೋದೆ ಮಠ, ರಾಮಾನುಜರ ಶ್ರೀರಂಗ ಮಠ, ಬಸವೇಶ್ವರ ಅದಮಾರು ಮಠ. ಇಲ್ಲಿ ಸರಿಯಾದ ಉತ್ತರ 1, 2, 3 ಮಾತ್ರ ಸರಿಯಾದ ಮಠಗಳನ್ನ ಇಲ್ಲಿ ತೋರಿಸ್ಬೋದು. 4ನೇ ತಪ್ಪಾಗಿದೆ ಎಂಬುದನ್ನು ತಿಳಿಸಿದ್ದಾರೆ. ಹಿಂಗೆ ಬರ್ತಾವ, ಕನ್ಫ್ಯೂಸ್ ಆಗಬಾರ್ದ, ನೀವು ನೋಡ್ಕೋಬಹುದು. ಸೆಕೆಂಡ್ ಒನ್ ಅನುಭವ ಮಂಟದ ಅಧ್ಯಕ್ಷತೆಯ ವಹಿಸಿದವರು ಯಾರು? ಅಲ್ಲಮ ಪ್ರಭುಗಳಾಗಿರ್ತಾರ. ದ್ವೈತದ ಪದ್ಧತಿಯ ಅರ್ಥವೇನು ಕೇಳಿದಾರ? 2 ಸಿದ್ಧಾಂತ. ದ್ವೈತ ಅಂದ್ರೆ 2 ಸಿದ್ಧಾಂತ ಎಂಬುದನ್ನು ತಿಳಿಸಿದಾರ. 2 ಅಂಕದ ಪ್ರಶ್ನೆಗಳು ಯಾವ ಬರ್ತಾವ ಅಂದ್ರ ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಶಂಕರಾಚಾರ್ಯ ಕೇರಳದ ಕಾಲಡಿ ಎಂಬಲ್ಲಿ ಶಾಲಿಬಾಣದ ಸೆಕೆ 788ರಲ್ಲಿ ಜನಿಸಿದರು. ಅದೇ ರೀತಿ ಸೆಕೆಂಡ್ ಒನ್ ಕ್ವಶನ್ ನೋಡಿದಾಗ್ರಿ 2 ಸೂಫಿ ಪಂಥಗಳನ್ನು ಹೆಸರಿಸಿ. 1 ಚಿತ್ತಿ ಪಂಥ, ಸೆಕೆಂಡ್ ಸುಹರ್ವರ್ದಿ ಪಂಥ. 1 ಅಂಕದ ಪ್ರಶ್ನೆ ನೋಡ್ರಿ ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರಾಗಿರ್ತಾರಿ? ಶಂಕರಾಚಾರ್ಯರಾಗಿರ್ತಾರ. ಗುರು ಗ್ರಂಥ ಸಾಹೇಬ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ? ಗುರುಮುಖಿ ಎಂಬ ಗ್ರಂಥದಲ್ಲಿದೆ. 3rd ಒನ್ ಚಿತ್ತಿ ಪಂಥದ ಸ್ಥಾಪಕರು ಯಾರು ಅಂದ್ರ ಖ್ವಾಜಾ ಅಬ್ದುಲ್ ಚಿತ್ತಿ ಇವರಾಗಿರ್ತಾರ. 2 ಅಂಕದ ಪ್ರಶ್ನೆ ಮಧ್ವಾಚಾರ್ಯರ ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಇವರು ಉಡುಪಿಯ ಬಳಿಯ ಪಾಜಕದಲ್ಲಿ ಶಾಲಿಬಾಣ ಸೆಕೆ 1238ರಲ್ಲಿ ಜನಿಸ್ತಾರ. ಭಕ್ತಿ ಚಳವಳಿಯ ಪ್ರಮುಖ ಅಂಶಗಳ ಯಾವ ಅಂತ ಕೇಳಿದಾರ? ಭಕ್ತಿ ಚಳವಳಿಯ ಪ್ರತಿಪಾದಕರು ಭಕ್ತಿಯ ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ ಮತ್ತು ಲಿಂಗದ ಸಮಾನತೆಯ ಪ್ರಾಮುಖ್ಯತೆಯನ್ನು ನೀಡಿದವರು ಎಂಬುದನ್ನು ಇಲ್ಲಿ ನಾವು ತಿಳಿಬಹುದು. ಅದೇ ರೀತಿ 7ನೇ ಅಧ್ಯಾಯ. ಈ ಅಧ್ಯಾಯದಲ್ಲಿ 36 ಅಂಕಗಳನ್ನು ನಾವು ನೋಡಬಹುದು. ಇಷ್ಟು ಓದಿದ್ದರ ಎಷ್ಟು 80 ಅಂಕಗಳನ್ನು ಪಡೆಯಲು ನಿಮಗೆ ಸಜ್ಜೆ ಆಗ್ತದ. ಈ ನೋಟ್ಸ್ನಲ್ಲೇ ಇರುವ ಆನ್ಸರ್ಗಳದಾವ. ಬಹು ಆಯ್ಕೆಗಳ ಪ್ರಶ್ನೆ ಅದಾವ. 1 ಅಂಕದ 2 ಅಂಕದ ನಾವು ಆನ್ಸರ್ಗಳನ್ನ ಕೊಟ್ಟಿದ್ದೀವಿ. ಬಹು ಆಯ್ಕೆ, ಬಿಟ್ಟ ಸ್ಥಳ, ಕಾಲಾನುಕ್ರಮ, ನಕ್ಷ ಎಲ್ಲನೂ ಇಲ್ಲಿ ನೀಡಿದ್ದೀವಿ. ನೀವು ಏನು ಮಾಡ್ಬೇಕಂದ್ರ 5 ಅಂಕದ್ದು 10 ಅಂಕದ್ದು ಮಾತ್ರ ಅವುಗಳ ಆನ್ಸರ್ ಯಾವ ರೀತಿ ಬರಿಬೇಕು, ಯಾವ ರೀತಿ ಬರೆದ್ರೆ ನಿಮಗೆ ಯಾವ ರೀತಿ ಮಾರ್ಕ್ಸ್ಗಳನ್ನು ಸಿಗ್ತಾವ ಎಂಬುದನ್ನು ನೀವು ಸರಿಯಾಗಿ ಉತ್ತರಗಳನ್ನು ಬರಿಬೇಕ್ರಿ. ಇಲ್ಲಿ ನಾವು 2 ಅಂಕದ 1 ಅಂಕದ ಬಿಟ್ಟ ಸ್ಥಳ, ನಕ್ಷೆ ಇವನ್ನೆಲ್ಲಗಳನ್ನು ನಾನು ಇಲ್ಲಿ ನೀಡಿದ್ದೀವಿ. ಇವನ್ ನೋಡ್ಕೊರಿ. ಈಗ ಆ ನಂತರ 5 ಅಂಕದ 10 ಅಂಕ ನೀವು ಸರಿಯಾಗಿ ಬರಿಬೇಕ್ರಿ. ಈಗ ಏನು ನೋಡೋಣ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ.
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಅಧಿವೇಶನ ಯಾವಾಗಿತ್ರಿ? ಯಾವಾಗ ನಡೀತು, ಯಾವ ವರ್ಷ ನಡೀತು ಕೇಳ್ತಾರ. 1885ರಲ್ಲಿ ನಡೀತೈತ್ರಿ. 2 ಡ್ಯಾಶ್ ರವರ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು ಕೇಳಿದ್ರ ಎಸ್ ನಿಜಲಿಂಗಪ್ಪ ಅವರಾಗಿರ್ತಾರ, ಕರ್ನಾಟಕ ಈಕೀರ್ನ. ಥರ್ಡ್ ಒನ್, ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದಾರ, ಶಾಂತಕವಿ. ಆಲೂರು ವೆಂಕಟರಾಯ್ ಇವರ ಹೊಂದಿಸಿದವರು ಕೇಳ್ತಾರ, ಕರ್ನಾಟಕದ ಗತವೈಭವ. 5, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷದ ಸ್ಥಾಪನೆ ಆಯಿತು? 1 ಅಂಕದ ಪ್ರಶ್ನೆ. ಇದನ್ನು ಎಲ್ಲಿ ನೋಡ್ಬೋದು ಅಂದ್ರ ಯುರೋಪ್ನವರ ಆಗಮನ ಒಳಗ ನೋಡ್ಬೋದು, 1602 ಬರ್ತದ. 6, ಸೋರಿಕೆ ಸಿದ್ಧಾಂತದ ಪ್ರತಿಪಾದಿಸುವವರು ಯಾರು ಅಂತ ಕೇಳಿದ್ರೆ 1 ಅಂಕದ ಪ್ರಶ್ನೆ ರೀ. ದಾದಾಬಾಯಿ ನೌರೋಜಿ ಎಲ್ಲಿ ಕಾಣ್ಬೋದು ಅಂದ್ರೆ ಈ ವಿಷಯಗಳನ್ನ ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತ ಪ್ರಭಾವ ನೋಡ್ಬೋದು. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಕಪ್ಪು ಕೋಣೆಯ ದುರಂತ ಎಂದರೇನು? ಯುರೋಪಿಯನ್ನರ ಆಗಮನ ಇದ್ರೊಳಗೆ ನೋಡ್ಬೋದು, ಪಠ್ಯೊಳಗೆ ನೋಡ್ಬೋದ್ರಿ. ಕಾಸಿಂ ಬಂಜಾರ್ ಆಕ್ರಮಣದ ವೇಳೆಯಲ್ಲಿ ಸಿರಾಜ್ ಉದ್ದೌಲ್ನ 146 ಜನರ ಇಂಗ್ಲಿಷರನ್ನ ಬಂಧಿಸಿದನೆಂದು ಹೇಳಲಾಗಿದೆ. ಅದರ ಕೈದಿಗಳಾಗಿ ತೆಗೆದುಕೊಂಡ ಬಂದು 15x18 ಅಡಿಗಳನ್ನು ವಿಸ್ತಾರ ಕೋಣೆಯಲ್ಲಿ ಏನ್ ಮಾಡ್ತಾರ, ಅವ್ರನ್ನ ಮುಚ್ಚಿಡ್ತಾರೆ. ಮುಚ್ಚಿಟ್ಟ ಅವರಲ್ಲಿ 123 ಜನರು ಉಸಿರುಗಟ್ಟಿ ಮರಣ ಹೊಂದಿದ್ದರು ಮತ್ತು 23 ಜನರು ಮಾತ್ರ ಬದುಕು ಕುಳಿದರು ಎಂಬುದನ್ನು ಇಲ್ಲಿ ಕಪ್ಪು ಕೋಣೆಯ ದುರಂತ ಎಂದು ಕರೀತಾರ. ಸೆಕೆಂಡ್ ಕ್ವಶನ್ ಯಾವ್ದಾರ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆ ಯಾವ್ದಾದ್ರು 2 ಕಾರಣಗಳನ್ನ ಬರೆಯಿರಿ ಅಂತ ಕೇಳಿದಾರ. ಫಸ್ಟ್ ಒನ್ ಯಾವ್ದಂದ್ರ, ಈ ದಂಗೆಯು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ, ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತಗೊಂಡಿತು. 2, ಸುಶಿಕ್ಷಿತ ಭಾರತೀಯರ ಹಳೆಯ ವ್ಯವಸ್ಥೆಯ ಮರಳಿ ಬರಬಹುದೆಂಬ ದಂಗೆಯಿಂದ ಏನ್ ಮಾಡ್ತಾರಂದ್ರ ಇದನ್ನ ದಂಗೆಯ ಬೆಂಬಲಿಸಲಿಲ್ಲ ಎಂಬುದನ್ನ ಇಲ್ಲಿ ನಾವು ತಿಳಿಬಹುದು. ಅದೇ ರೀತಿ ರೈತವಾರಿ ಪದ್ಧತಿ ಅಂದ್ರೇನು? ಮುಂದಿನ ಕ್ವಶನ್ ಯಾವ್ದನ್ನ, ರೈತವಾರಿ ಪದ್ಧತಿ ಅಂದ್ರೇನು? ಈ ಪದ್ಧತಿ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ರೈತರು ಅಥವಾ ಕೃಷಿಕರೊಂದಿಗೆ ನೇರ ಒಪ್ಪಂದವನ್ನ ಮಾಡಿಕೊಂಡಿತ್ತು. ರೈತರ ನಿಗದಿತ ಶೇಕಡ 50% ಕಂದಾಯವನ್ನ ನಿಯಮಿತವಾಗಿ ಕೊಡುವ ಷರತ್ತಿನ ಮೇಲೆ ಅವರಿಗೆ ಏನ್ ಮಾಡ್ತಾರ, ಮಾಲೀಕತ್ವವನ್ನ ನೀಡಲಾಯಿತು. 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಬೋದು. 5 ಅಂಕದಲ್ಲಿ ಯಾವ್ದು ಬರ್ತಾವಂದ್ರ, 1 ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನ ಚರ್ಚಿಸ್ರಿ. ಸೆಕೆಂಡ್ ಒನ್, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣ ಅಂಶಗಳನ್ನ ಇಲ್ಲಿ ನೋಡ್ಬೋದು. ತದನಂತರ 10 ಅಂಕದ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರು ನಿರ್ಮಾತೃ ಅವರ ಬಗ್ಗೆ ವಿವರಣೆ ನೀಡ್ರಿ. ಕಾಲಾನುಕ್ರಮದಲ್ಲಿ ಎರಡನ್ನು ನೋಡ್ರಿ. ಇಲ್ಲಿ ಮೈಸೂರು ರಾಜ್ಯದ ಕರ್ನಾಟಕ ಒಂದು ಮರುನಾಮಕರಣ ಮಾಡಿದ್ದು ಯಾವಾಗ ಕೇಳಿದ್ರೆ 1973ರಲ್ಲಿ ನಾವು ನೋಡ್ಬೋದು. ತದನಂತರ ಬ್ರಹ್ಮ ಸಮಾಜ ಸ್ಥಾಪನೆ ಯಾವಾಗ ಆಗ್ತದ, 1823ರಲ್ಲಿ ಆಗ್ತದ. ಅದೇ ರೀತಿ ನಕಾಶೆ ಒಳಗ ನೋಡ, ಬಾಂಬೆ ನಕಾಶೆ, ಜಲಿಯನ್ ವಾಲೆ ಬಾಗ್ ಒಂದು ಬರ್ತದ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ನೋಡ್ರಿ. 1 ಅಂಕದ ಸಮುದ್ರ ಮಾರ್ಗನ ಮೂಲಕ ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಯಾರು? ಪೋರ್ಚುಗೀಸರಾಗಿರ್ತಾರ. ಭಾರತ ಬ್ರಿಟಿಷರ ಮೊದಲ ರಾಜಧಾನಿ ಡ್ಯಾಶ್ ಯಾವ್ದಂದ್ರೆ ಕಲ್ಕತ್ತಾ ಆಗಿರ್ತದ. ರಾಜಾರಾಮ್ ಮೋಹನ್ ರಾವ್ ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವ್ದಂದ್ರ ಸಂವಾದ ಕೌಮುದಿ ಆಗಿರ್ತದ. 4th ಒನ್, ಲೇವಿಸ್ ಬೆಥಾಮ್ ಬೌರಿಂಗ್ ಮೈಸೂರು ಕಮಿಷನರ್ ಆಗಿರ್ತಾರ. ಇವರ ಸಿದ್ದಪ್ಪ ಕಂಬಳಿ ಇವರು ಏನಾಗಿರ್ತಾರ, ಕರ್ನಾಟಕ ಏಕೀಕರಣ ಸಮಿತಿ ಅಧ್ಯಕ್ಷರಾಗಿರ್ತಾರ. ಬ್ರಿಟಿಷ್ ಬಂಗಾಳವನ್ನ ಏಕೆ ವಿಭಜಿಸಿದರು ಎಂಬುದನ್ನು ತಿಳಿಸ್ರಿ. ಯಾಕೆಂದ್ರೆ ಬ್ರಿಟಿಷ್ ಬಡಿದಾಳುವ ನೀತಿಯನ್ನ ಅನುಸರಿಸಿ 1905ರಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ತಾರ. ತದನಂತರ 2 ಅಂಕದ ದಯಾನಂದ ಸರಸ್ವತಿ ತಂದೆ ತಾಯಿ ಹೆಸರನ್ನ ಬರೀರಿ ಅಂತಾರ. ಅವ್ರ ತಂದೆ ಹೆಸರೇನ್ರಿ, ಕೃಷ್ಣಾಜಿ ತಿವಾರಿ, ತಾಯಿ ಯಶೋಧರ. ವಿಶ್ವೇಶ್ವರಯ್ಯನವರ ಸೆಕೆಂಡ್ ಒನ್ ಕ್ವಶನ್ ರೀ, ವಿಶ್ವೇಶ್ವರಯ್ಯನವರ ಯಾವ್ದಾದ್ರು 2 ಕೃತಿಗಳನ್ನ ತಿಳಿಸ್ರಿ. ಫಸ್ಟ್ ಒನ್, ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರು. ಸೆಕೆಂಡ್ ಒನ್, ರಿಕನ್ಸ್ಟ್ರಕ್ಟಿವ್ ಇಂಡಿಯಾ. ಥರ್ಡ್ ಒನ್, ರಾಜ್ಯ ಪುನರ್ ವಿಂಗಡನಾ ಸಮಿತಿ ಯಾರಾದರೂ 2 ಸದಸ್ಯರ ಹೆಸರನ್ನು ಬರೆಯಿರಿ ಅಂತ ಕೇಳಿ. ಯಾರ್ಯಾರು ರೀ? ಫಸ್ಟ್ ಒನ್, H.N. ಗುಜ್ರು. ಸೆಕೆಂಡ್ ಒನ್, K.F. ಪಣಿಕರ್. 5 ಅಂಕದ ಪ್ರಶ್ನೆ ನೋಡ್ರಿ. ಬ್ರಿಟಿಷರೊಂದಿಗೆ ಟಿಪ್ಪುನ ಹೋರಾಟ ಚರ್ಚಿಸಿರಿ. ತದನಂತರ 2ನೇ ಪ್ರಶ್ನೆ, ಬ್ರಿಟಿಷರ ಆಡಳಿತ ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವಗಳ ಕುರಿತು ಬರೆಯಿರಿ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ 10 ಅಂಕದ ಪ್ರಶ್ನೆಯನ್ನು ನೋಡ್ರಿ.
10 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಇಲ್ಲಿ 10 ಅಂಕದ ಒಳಗ ಭಾರತದ ರಾಷ್ಟ್ರೀಯ ಚಳುವಳಿಯ ಗಾಂಧೀಜಿಯವರ ಪಾತ್ರವನ್ನ ಬರೆಯಿರಿ. ಗಾಂಧೀಜಿಯವರ ಪಾತ್ರವನ್ನ ಬರೀರಿ ಅಂತ ಹೇಳಿದಾರ. ತದನಂತರ ಕಾಲಾನುಕ್ರಮದಲ್ಲಿ ನೋಡ್ರಿ, ಕಾಲಾನುಕ್ರಮದಲ್ಲಿ ಎರಡನ್ನ ಇಂಪಾರ್ಟೆಂಟ್ ಆಗಿರ್ತಾವ. ಇಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಯಾವಾಗ ಆಗತ್ರಿ? 1772 ಆಗತ್ತೆ. 1792 ಆಗ್ತದ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗ 1885 ಆಗತ್ರಿ. ನಕ್ಷೆ ಒಳಗೆ ಯಾವ ಪ್ಲೇಸ್ ಬರ್ತಾವ? ಪಾಂಡಿಚೇರಿ ಮತ್ತು ಮೇರತ್ ಬರ್ತದ. 1 ಅಂಕದ ಪ್ರಶ್ನೆಗಳನ್ನು ನೋಡು. ಪ್ಲಾಸ್ಟಿಕ್ ಕದನವನ್ನ ನಡೆಸಿದ ವರ್ಷ ಯಾವುದು? 1757 ಆಕತ್ರಿ. ಸಹಾಯ ಸೈನ್ಯ ಪದ್ಧತಿಯ ಸಹಿ ಹಾಕಿದ ಮೊದಲ ರಾಜ್ಯ ಯಾವ್ದು ಆಕತಿ ಅಂದ್ರ ಹೈದರಾಬಾದ್ ಆಗ್ತದ. ಹೈದರಾಬಾದ್ ಆಗ್ತದ. ಆನಿ ಬೆಸೆಂಟ್ ಹೊಂದಿಸಿ ಬರೆಯಕತ್ತಾರ. ಆನ್ಸರ್ ಏನ್ ಬರಿಬೇಕಾರ? ಥಿಯೋಸೋಫಿಕಲ್ ಸೊಸೈಟಿ ಅಂತ ಬರಿಬೇಕು. ಥಿಯೋಸೋಫಿಕಲ್ ಸೊಸೈಟಿ ಅಂತ ಬರಿಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಅದಕ್ಕೆ ಅದರ ಹೊಂದಿಸಿ ಬರೆಯಿರಿ. ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬುದನ್ನ ಈ ನಿಯಮನ ಅವ್ರು ತಿಳಿಸ್ತಾರ. ಆ ಕಾರಣದಿಂದ 5th ಒನ್ ಯಾವ್ದಂದ್ರ WC ಬ್ಯಾನರ್ಜಿ ಮೊದಲ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿರ್ತಾರ. INA ಭಾರತೀಯ ರಾಷ್ಟ್ರೀಯ ಸೇವೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳ್ತಾರ. 2 ಅಂಕದ ಪ್ರಶ್ನೆ. ಸ್ವಾಮಿ ವಿವೇಕಾನಂದರ ಪ್ರಕಟಿಸಿದ ಪತ್ರಿಕೆಗಳನ್ನ ಹೆಸರಿಸಿರ್ತಾರ. ಪ್ರಬುದ್ಧ ಭಾರತ ಎಂಬುದನ್ನ ಇಲ್ಲಿ ನಾವು ನೋಡ್ಬೋದು. ತದನಂತರ ಉದ್ಬೋಧನ. ನೆಕ್ಸ್ಟ್ ಒನ್ ಯಾವ್ದನ್ನ ನೋಡಿದ್ರೆ ಸೆಕೆಂಡ್, ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನ ಹೆಸರು ಬರೆಯಿರಿ. ಯಾರ? ಮಾರ್ಕ್ಸ್ ಗಬ್ಬನ್ ಮತ್ತು ಸೆಕೆಂಡ್ ಒನ್ ಲ್ಯಾವಿಸ್ ಬೆಥಾಮ್ ಬೆವರಿಂಗ್. ಥರ್ಡ್ ಒನ್, ತೀವ್ರಗಾಮಿಯ ನಾಯಕರಲ್ಲಿ ಯಾರಾದರೂ 2 ಹೆಸರುಗಳನ್ನ ಬರೆಯಿರಿ. ಫಸ್ಟ್ ಒನ್ ಲಾಲಾ ಲಜಪತ್ ರಾಯ್, ಸೆಕೆಂಡ್ ಒನ್ ಬಾಲ್ ಗಂಗಾಧರ್ ತಿಲಕ್ ಎಂಬುದನ್ನು ಇಲ್ಲಿ ನಾವು ನೋಡ್ಬೋದು. 5 ಅಂಕದ ಪ್ರಶ್ನೆ. ಸೋರಿಕೆ ಸಿದ್ಧಾಂತ ಕುರಿತು ಬರೆಯಿರಿ. ತದನಂತರ ಸೆಕೆಂಡ್, ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳ್ತಾರೆ. 10 ಅಂಕದ ವೆರಿ ಇಂಪಾರ್ಟೆಂಟ್ ಯಾವ್ದು? ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮದ ಕಾರಣ ಮತ್ತು ಪರಿಣಾಮಗಳು. ಇದ ಫಿಕ್ಸ್ ಕ್ವಶನ್ ನೋಡ್ರಿ. ಕಾಲಾನುಕ್ರಮದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು ಯಾವಾಗ ಕೇಳ್ತಾರೆ? 1885 ಬರೆದು ಬಿಡ್ರಿ. ಸೆಕೆಂಡ್, ಶ್ರೀರಂಗಪಟ್ಟಣದ ಒಪ್ಪಂದ ಯಾವಾಗ ಆಗ್ತದ? 1792 ಆಗ್ತದ. 1792 ಆಗ್ತದ ಶ್ರೀರಂಗಪಟ್ಟಣದ. ತದನಂತರ ನಕ್ಷೆ ಒಳಗೆ ಕಲ್ಕತ್ತಾ ಮತ್ತು ದಂಡಿಯನ್ನ ನೋಡ್ಕೊಂಡ್ಬಿಡ್ರಿ. 8ನೇ ಚಾಪ್ಟರ್ ಯಾವ್ದಂದ್ರ ಲಾಸ್ಟ್ ಕೊನೆಯ ಚಾಪ್ಟರ್ ಇದೆ, ಪಾಟ್ಲಿಪುತ್ರ. ಇಲ್ಲಿ ಏನು ನೋಡು ಅಂದ್ರೆ 10 ಅಂಕ ಇರ್ತದೆ. ಭೂಪಟ ತೆಗಿಬೇಕ್ರಿ. ತೆಗೆದ ಅಲ್ಲಿ ಇರುವ ಪ್ಲೇಸ್ಗಳನ್ನು ಗುರುತಿಸಿ ತದನಂತರ ಅವತರ ಬಗ್ಗೆ 1-2 ಲೈನ್ಗಳನ್ನು ಬರೀಬೇಕು. ಈಗ ಪಾಟ್ಲಿಪುತ್ರ ಗಂಗಾ ನದಿಯ ದಡದ ಮೇಲಿರುವ ಇದು ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಟ್ಟಿದ್ದು. ಇದು ಎಲ್ಲೈತೆ ಅಂದ್ರೆ ಈಗ ಸದ್ಯ ಬಿಹಾರದ ರಾಜಧಾನಿ ಇದೆ. ಹಿಂಗ ಬರೀಬೇಕು. ಇವನ್ನೆಲ್ಲ ನೋಡ್ಕೊರಿ. ಬದಾಮಿ, ಆಗ್ರಾ, ಬಾಂಬೆ, ಜಲಿಯನ್ ವಾಲಾಬಾಗ, ಪಾಟ್ಲಿಪುತ್ರ, ಹಳೆಬೀಡು, ದೇವಗಿರಿ ಮತ್ತು ಪಾಂಡಿಚೇರಿ, ಮಿರತ, ತಕ್ಷಶಿಲಾ, ಕಂಚಿ, ಹಂಪಿ, ಕೋಲ್ಕತ್ತಾ, ದಂಡಿ. ನೀವು ಲಾಸ್ಟಿಗೆ ಏನು ನೋಡ್ಬೇಕಾದ್ರೆ ಈಗ ಹೊಂದಿಸಿ ಬರೆಯರಿ ಇರ್ತಾವ. ಹೊಂದಿಸಿ ಬರೆಯರಿಗಳನ್ನ ಇಲ್ಲಿ ನೋಡಿರಿ. ನೀವು ನೋಡ್ಬೇಕು. ಹೊಂದಿಸಿ ಬರೆಯರಿ ಎಲ್ಲನೂ ಅದಾವ. ಹೊಂದಿಸಿ ಬರೆಯೋಣ ಇವುಗಳನ್ನು ನೋಡ್ಕೊರಿ. ಉತ್ತರಗಳನ್ನು ನೋಡ್ಕೊರಿ. ಮಾದರಿ ಪ್ರಶ್ನೆ ಪತ್ರಿಕೆ 2 ಒಳಗೆ ಇದ್ದಿದ್ದು ನೋಡ್ಕೊರಿ. ಇದ 3 ಒಳಗೆ ಇದ್ದಿದ್ದು ನೋಡ್ಕೊರಿ. ನೀವು ಸರಿಯಾಗಿ ಎಲ್ಲ ನೋಡ್ಕೊರಿ. ಯಾಕಂದ್ರೆ ಕಾಲಾನುಕ್ರಮದಲ್ಲಿನೂ ಕೊಟ್ಟಾನ. ಅಷ್ಟು ಅದಾವ ನೋಡ್ಕೊರಿ. ಇಲ್ಲಿ ಪ್ರಮುಖ ಘಟನೆಗಳನ್ನು ನೋಡ್ಕೋಬಹುದು. ನೋಡ್ಕೊಂಡ ಇವನ್ನ ಸರಿಯಾಗಿ ಓದ್ಕೊಡ್ರಿ. ಓದ್ಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತದ. ಹಾಗ ಇನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮುಂದಿನ ವಿಡಿಯೋಗ ಬರ್ಬೇಕಾದ್ರೆ ನಿಮ್ಮ ಬೆಲ್ ಐಕನ್ನ ಆನ್ ಮಾಡ್ಕೊರಿ. ಹಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಆಲ್ ಸ್ನೇಹಿತರೆ. ಮುಂದಿನ ವಿಡಿಯೋಗ ತಪ್ಪದೆ ನಿಮ್ಗೆ ಸಿಗ್ತೀನಿ. ಹಂಗಂದ್ರೆ ಇಂಪಾರ್ಟೆಂಟ್ ಏನಾರ ಬೇಕಾದ್ರೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಆಲ್.